ಈಗ ಎರಡು ಸಲ ಅರ್ಥ ಮಾಡಿಕೊಳ್ಬೇಕು. ಈಗ ಅದ ಪ್ರತಿಪಕ್ಷ ನಾಯಕರೇ, ನಿಮ್ಮಿಂದ ಇಲ್ಲಿಂದ ಇಬ್ರು, ಇಲ್ಲಿಂದ ಮತ್ತೆ ಯಾಕೆ ಚರ್ಚೆ ಉತ್ತರ ಕೊಡ್ಲಿಕ್ಕಿದೆ, ಬಿಲ್ ಎಲ್ಲ ಪಾಸ್ ಆಗ್ಲಿಕ್ಕಿದೆ. ಆದಾಗ ಎಲ್ಲಿದಾನೆ ಹೇಳುದು ಬೇಡ, ಸವಿವರವಾಗಿ ಇದಕ್ಕೆ ಸೀಮಿತವಾಗಿ ಇದಕ್ಕೆ ಒಂದು ಎಲ್ಲರಿಗೂ ಕೂಡ ಗೌರವ ಬರುತ್ತದೆ ಚರ್ಚೆ ಆಗಲಿ ಅಂತ ಹೇಳಿಕೆ. ಯಾಕೆಂದ್ರೆ ರಾಜ್ಯ ದೇಶ ನೋಡ್ತದೆ. ನಿಮ್ಮ ಚರ್ಚೆ ಕೂಡ ಅದೇ ರೀತಿ ಅತ್ಯಂತ ಮಹತ್ವ ಚರ್ಚೆ ಇದ್ರೆ ಆ ಆರೋಪಿಗಳಿದ್ದವರಿಗೆ ಕೂಡ ಬದಿಗೆ ಬರ್ತಾರೆ, ಅರೆಸ್ಟ್ ಆಗ್ತಾರೆ, ಇಲ್ಲಿ ಕೂಡ ಗೌರವ ಸಿಗ್ತದೆ. ಓಕೆ, ಏನೋ ಒಂದು ಚರ್ಚೆ ಮಾಡಬೇಕು, ಉತ್ತರ ಕೊಡಬೇಕು, ಅವ್ರೇನೋ ಅದು ಅಲ್ಲ. ಓಕೆ, ನಮ್ಮ ಭಾರತದ ಏಕತೆ, ನಮ್ಮ ದೇಶದ ಇವತ್ತಿನ ದುಸ್ಥಿತಿ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡೋಂಥದ್ದು. ಯಾಕಂದರೆ ಅಧ್ಯಕ್ಷರೇ, ನಿನ್ನೆ ನಡೆದಂಥ ಘಟನೆ ಇದನ್ನು ಒಂದು ರೀತಿ ಸಮರ್ಥನೆ ಮಾಡ್ಕೋದ್ರ ಸಲುವಾಗಿ ಯಾವುದಾದ್ರೂ ಉದಾಹರಣೆಗಳನ್ನು ಕೊಟ್ಟು ಚುನಾವಣೆ ಸಂದರ್ಭದಲ್ಲಿ ಇಂಥವು ನಡೀತವೆ ಅನ್ನೋಂಥದ್ದನ್ನು ಹೇಳೋದ್ರ ಮೂಲಕ ಇಡೀ ಒಂದು ಪ್ರಕರಣವನ್ನು ಮುಚ್ಚಿ ಹಾಕುವಂಥ ವ್ಯವಸ್ಥಿತವಾಗಿ ಈ ಸರ್ಕಾರ ಮಾಡಬಾರ್ದು. ಅದು ಕಾಂಗ್ರೆಸ್ ಇರಲಿ, BJP ಇರಲಿ, ಯಾವುದೇ ಪಕ್ಷ ಇದ್ರೂ ನಮಗೆ ದೇಶ ಮುಖ್ಯ. ದೇಶಕ್ಕಿಂತ ಯಾವ ಪಕ್ಷನೂ ಯಾವ ವ್ಯಕ್ತಿನೂ ದೊಡ್ಡವನಲ್ಲ ಅಧ್ಯಕ್ಷರೇ. ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಲಕ್ಷಾಂತರ ಜನರ ಬಲಿದಾನ ಇದೆ. ಏನೋ ಯಾರೋ ಒಬ್ಬರಿಬ್ಬರಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಧ್ಯಕ್ಷರೇ. ಎಲ್ಲೋ ಹಳ್ಳಿಗಳಲ್ಲಿರುವಂತಹ ಸಾಮಾನ್ಯ ಯುವಕರು 23-24 ವರ್ಷದಲ್ಲೇ ಭಗತ್ ಸಿಂಗ್ ಅಂತವರು ಗಲ್ಲಿಗೇರಿಸುವಂಥದ್ರ ಜೊತೆಗೆ ನೂರಾರು ವರ್ಷಗಳ ತಪಸ್ಸಿನ ಫಲ ಇವತ್ತು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ನಂಬರ್ ಕಂಡಿದ್ದು ಇಂಥ ತುಂಡು ಭಾರತ ಅಲ್ಲ. ನಾವು ಕಂಡಂಥದ್ದು ಸಮಗ್ರ ಭಾರತ, ಅಖಂಡ ಭಾರತದ ಕನಸು ಕಲ್ಪನೆ ಹೊಂದಂಥ ಸರ್ದಾರ್ ವಲ್ಲಭಭಾಯಿ ಪಟೇಲ್ರಂಥವ್ರು ಕಂಡಂಥ ಭಾರತ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕಂಡಂಥ ಭಾರತ ನಮ್ಗೆ ಸಿಗಬೇಕಾಗಿತ್ತು. 1946ರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಭಾರತ ಮತ್ತು ಪಾಕಿಸ್ತಾನ ಒಡೆಯೋದಕ್ಕೆ ಅವರು ಒಪ್ಪುವುದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಥಾಟ್ಸ್ ಆನ್ ಪಾಕಿಸ್ತಾನ ಅನ್ನುವಂಥ ಒಂದು ಪುಸ್ತಕದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ನನ್ನ ಆತ್ಮ ಯಾವಾಗಲೂ ಭಾರತವನ್ನು ಒಡೆಯುವಂಥ ವಿಚಾರಕ್ಕೆ ನಾನು ವಿರೋಧಿಯಾಗಿದ್ದೇನೆ. ಅನಿವಾರ್ಯತೆ ಇವತ್ತು ದೇಶದ ಮುಂದೆ ಇದ್ದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಬ್ದಗಳಲ್ಲಿ ಇದರಲ್ಲೇನು ನಾನು ಕೂಡಿಸಿಲ್ಲ. ಭಾರತ ವಿಭಜನೆ ಮಾಡೋದಾದಲ್ಲಿ ಇಲ್ಲಿರುವ ಮುಸ್ಲಿಮರನ್ನು ಪಾಕಿಸ್ತಾನಕ್ಕೆ ಕಳಿಸಬೇಕು, ಅಲ್ಲಿರುವ ಹಿಂದೂಗಳು ಮತ್ತು ದಲಿತ ಸಮುದಾಯದ ಎಲ್ಲ ಬಾಂಧವರನ್ನ ಭಾರತಕ್ಕೆ ಕರೆಸಬೇಕು. ಏಕೆಂದರೆ ಇಸ್ಲಾಂದಲ್ಲಿ ಬೇರೆ ಧರ್ಮದವರನ್ನು ಸಹೋದರ ಭಾವನೆಯೇ ಆ ಧರ್ಮದಲ್ಲಿ ಇಲ್ಲ ಮತ್ತು ಅವರು ತಮ್ಮ ಧರ್ಮಕ್ಕೆ ಅಷ್ಟೇ ನಿಷ್ಠೆ ಇರ್ತಾರೆ. ಅವರಿಗೆ ದೇಶ, ಧರ್ಮ, ಬೇರೆ ಧರ್ಮ ಅವ್ರ ಬಗ್ಗೆ ನಿಷ್ಠೆ ಇರುವುದಿಲ್ಲ. ಒಂದಿಲ್ಲ ಒಂದು ದಿವಸ ಈ ರೀತಿಯ ಘಟನೆಗಳು ಈ ದೇಶದಲ್ಲಿ ಆಗ್ತಾವನ್ನೋಂಥದ್ದು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು. ಇವತ್ತು ದೇಶದಲ್ಲಿ ಏನು ನಡೀತಾ ಇದೆ ಅಧ್ಯಕ್ಷರೇ, ಪಾಕಿಸ್ತಾನದ ಪರವಾಗಿ ಘೋಷಣೆ ಕೊಡ್ತಾರೆ, ಪಾಕಿಸ್ತಾನದ ಧ್ವಜ ಹಾರಿಸ್ತಾರೆ, ಯಾವ ದೇಶದ ಅನ್ನ ತಿಂತಾರೆ, ಯಾವ ದೇಶದ ಗಾಳಿ ಸೇವಿಸ್ತಾರೆ, ಯಾವ ದೇಶಕ್ಕೆ ನಿಷ್ಠೆ ಇರಬೇಕು ಅದನ್ನು ಬಿಟ್ಟು ತಾಯ್ಗಂಡ್ರು ಈ ದೇಶದ ಅನ್ನ ತಿಂದು ಈ ದೇಶದಲ್ಲಿ ಇದ್ದು ಪಾಕಿಸ್ತಾನ ಪರವಾಗಿ ಹೇಳ್ತಾರಲ್ಲ, ಇಂಥವ್ರಿಗೆ ಕಠಿಣ ಶಿಕ್ಷೆ ಯಾವ ಪಕ್ಷ ಇರಲಿ ಆಗಬೇಕು. ಅದರ ಬಗ್ಗೆ ಬಜರಂಗ ದಳದ ಯಾವುದೋ ಒಂದು ಅವರ ಕ್ಷೇತ್ರದ ಶೃಂಗೇರಿ ನೋಡಿ, ನಾವು ಸಮರ್ಥನೆ ಯಾವುದೂ ಮಾಡ್ಕೋದಿಲ್ಲ. ಅವ ಹಿಂದೂ ಇರಲಿ, ಮುಸ್ಲಿಮ್ ಇರಲಿ, ಕ್ರಿಶ್ಚಿಯನ್ ಇರಲಿ, ಯಾವನೇ ದೇಶ ವಿರುದ್ಧ ಇದ್ರೆ ಅವನು ತಾಯ್ಗಂಡ ಅವನನ್ನು ಶಿಕ್ಷೆ ಕೊಡಬೇಕು ಅನ್ನೋಂಥದ್ದೇ ನಮ್ಮ ಮೊದಲ ಆದ್ಯತೆ. ನಾವು ಯಾವುದೇ ಈ ರೀತಿ ರೆಡ್ಡಿ ಸಾಹೇಬ್ರ ಸುಮ್ಕೊಂಡ್ರಿ, ಸುಮ್ಕೊಂಡ್ರಿ, ಇವ್ರು ಬರೀ ಆರ್ಥಿಕತೆ ಮಾಡ್ಯಾರ. ಇವ್ರೇನು ಸಂವಿಧಾನದ ಏನು ಬಹಳ ದೊಡ್ಡ ಎಕ್ಸ್ಪರ್ಟ್ ಏನಲ್ಲ, ಇವ್ರೇನು ಸಂವಿಧಾನ ಶಿಲ್ಪಿ ಹೇಳಿದ್ದಾರೆ. ಅಧ್ಯಕ್ಷರೇ, ನನಗೆ ಮಾತಾಡ್ಲಿಕ್ಕೆ ತಾವು ಅವಕಾಶ ಕೊಟ್ಟಿದ್ದೀರಿ. ನಾನು ಯಾರು ದೇಶದ ಅನ್ನ ತಿಂದು, ಯಾರು ಈ ದೇಶದ ನೀರು ಗಾಳಿ ಕುಡಿದು ಈ ದೇಶದ ವಿರುದ್ಧ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೊಡ್ತಾರಲ್ಲ, ಅವರೆಲ್ಲ ತಾಯ್ಗೊಂಡ್ರು, ಅವರೆಲ್ಲ ನಮ್ಮ ಕರಾಮಿಗಳನ್ನ
ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಟೆನ್ಷನ್ ಈಗ ನಿಮ್ಗೆ ಏನ್ ಟೆನ್ಷನ್? ನಿನಗೆ ಟೆನ್ಷನ್? ಪಾಕಿಸ್ತಾನ ಪರ ಅದು ನಾನು ನೋಡ್ತೇನೆ. ಅಧ್ಯಕ್ಷರಿದ್ದಾರೆ ಹೇಳಿ ಪಾಕಿಸ್ತಾನ ಪರ ಬೋಲಿ ಮಗದಕ್ಕೆ ಜಾಸ್ತಿ ಹೇಳಿ ನೀವು ಸುಮ್ಮನೆ ಕೂತ್ಕೊಳ್ಳಿ. ಈಗ ಸುಮ್ಮನೆ ಮಾತಾಡಿ. ಅವರು ಪಾಕಿಸ್ತಾನ ಪರವಾಗಿ ಹೇಳಿದ್ದಾರೆ, ಅವ್ರಿಗೆ ಹೇಳಿದ್ದಾರೆ. ನಿಮ್ಗೆ ಏನ್ ಪ್ರಾಬ್ಲಮ್ ಈಗ? ಭಾರತದ ಕೂತ್ಕೊಳ್ಳಿ. ಈಗ ನಾವು ಅಧ್ಯಕ್ಷರೇ ನಾವು ಕಾಂಗ್ರೆಸ್ಗೆ ಬೈದಲ್ಲ, ಕೂತ್ಕೊಳ್ಳಿ. ನಾವು ಮುಖ್ಯಮಂತ್ರಿಗೆ ಬೈದಲ್ಲ. ಯಾರು ದೇಶದ ವಿರುದ್ಧ ಈ ರೀತಿ ಏನ್ರಿ ಅವರು ಪಾಕಿಸ್ತಾನ ಪರವಾಗಿದ್ದವರಿಗೆ ಏನ್ ಬೇಕಾದ್ರು ಹೇಳಿ, ಅದನ್ನ ನಾನು ಒಪ್ಪಿಗೆ ಕೊಡ್ತೇನೆ. ಮುತ್ತೈದೆ ಮಕ್ಕಳು ಅಂತ ಕರಿಬೇಕಾ? ಮಾತಾಡಿ. ಏನವ್ರು ಮುತ್ತೈದೆ ಮಕ್ಕಳು, ಅವ್ರು ಮೈ ಬ್ರದರ್ಸ್ ಅನ್ಬೇಕಾ? ಏನ್ರಿ ಅಧ್ಯಕ್ಷರೇ, ಇವತ್ತು ನಮ್ಮ ದೇಶ ಇವತ್ತು ಪಾಕಿಸ್ತಾನದ ಪರವಾಗಿ ಇವತ್ತು ಭಾಳ ಘಟನೆಗಳಾಗ್ತಾ ಇದೆ. ನಾನು ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೋತೀನಿ, ಅಧಿಕಾರ ಬರ್ತದೆ ಹೋಗ್ತದೆ, ಯಾರು ಮುಖ್ಯಮಂತ್ರಿ ಆಗ್ತಾರೋ ಯಾರು ಇರುವುದಿಲ್ಲೋ ಅದು ಜನರ ಕೈಯಾಗಿದೆ. ಆದ್ರೆ ಒಂದು ಮಾತ್ರ, ಯಾವುದೇ ಪಕ್ಷ ಬರಲಿ, ದೇಶ ವಿರೋಧಿ ಚಟುವಟಿಕೆ ನಡೆದಾಗ ನಿರ್ದಾಕ್ಷಿಣ್ಯವಾಗಿ, ಇಲ್ಲಾಂದ್ರೆ ನೋಡ್ರಿ ನಿಮ್ಮನ್ನ ಬಿಟ್ಟು ಅವ್ರು ಓಟ್ ಹಾಕೋರು ಯಾರಿಗೆ ಆಗ್ತಾರೆ? ಬಿ ಜೆ ಪಿಗೆ ಹಾಕ್ತಾರೆ. ಸ್ವಲ್ಪ ಕುಮಾರಣ್ಣಗೆ ಹಾಕ್ತಿದ್ರು, ಅವ್ರ ಕಡೆ ನಮ್ಮ ಕಡೆ ಬಂದ್ಮ್ಯಾಗ ಅವ್ರಿಗೂ ಈಗ ರಾಜ್ಯಕ್ಕೆ ಬೇಡ, ಮತ್ತೆ ಬನ್ನಿ ಟು ದಿ ಪಾಯಿಂಟ್. ಎಲ್ಲ ಸಾಲಿಡ್ ಓಟ್ ನಿಮಗೆ ಅದಾವ. ಆದ್ರೆ ನೀವು ಅಧ್ಯಕ್ಷರೇ ಅದೇ ರೀತಿ ಬರಲಿ. ಅಧ್ಯಕ್ಷರೇ, ಬೆಳಗಾವಿಯಲ್ಲಿ ಪಾಕಿಸ್ತಾನ ಧ್ವಜ ಹಾರಿಸ್ತಾರಲ್ಲ, ಇವ್ರು ಇಲೆಕ್ಷನ್ ಗೆದ್ದ ಮೇಲೆ ಆಸಿಫ್ ಸೇಠ್ ಐ ವಿಲ್ ಗಿವ್ ದ ಚಾನ್ಸ್. ಆಯ್ತು, ಆಸಿಫ್ ಸೇಠ್ ಕೂತ್ಕೊಳ್ಳಿ. ಈಗ ಅವ್ರು ಮಾತಾಡ್ತಿದ್ದಾರೆ, ಮಾತಾಡಿ. ಅಧ್ಯಕ್ಷರೇ, ನಾನು ಮುಖ್ಯಮಂತ್ರಿಗಳಿಗೆ ಗೃಹ ಮಂತ್ರಿಗಳಿಗೆ ಹೇಳ್ತಾ ಇದ್ದೇನೆ, ನಾನು ಅನೇಕ ಸಂದರ್ಭಗಳಲ್ಲಿ ನಾನು ಸ್ವಾಮಿ ಅವರೇ, ನೀವು ಮತ್ತೆ ಮಾತಾಡಿ. ಯಾರು ಹೇಳಿದ್ರಿಗೆ? ಈ ನರೇಂದ್ರ ಸ್ವಾಮಿ ಅವರು ಟೆಂಡರ್ ಕೊಟ್ಟಿರಿ. ನಾನು ಸ್ವಾಮಿ ಅವರೇ, ಏನ್ರಿ ನರೇಂದ್ರ ಸ್ವಾಮಿದು? ನಾನು ಸ್ವಾಮಿ ಅವರೇ, ಅಧ್ಯಕ್ಷರೇ, ಈ ನರೇಂದ್ರ ಸ್ವಾಮಿ ಅವರು ಈಗ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವನ್ನ ಇದು ಮಾಡಿದಾಗ ಅದ್ರ ಏನು ಮಾತಾಡಕ್ಕೆ ನೈತಿಕತೆ ಇದೆಯಾ? ಇವತ್ತು ಅಂಬೇಡ್ಕರ್ ಅವ್ರ ಭಯ ಹೇಳಿದ್ದು ನಾ ಅಲ್ಲ. ಆಯ್ತು, ಈಗ ನೀವು ಸಬ್ಜೆಕ್ಟ್ ಬನ್ನಿ. ಅದ್ರ ಬಗ್ಗೆ ಹೇಳಲಾರ್ದೆ ಯಾವ್ಯಾವ್ದು ವಿಷಯವನ್ನ ಫಿನಿಶ್. ಅಧ್ಯಕ್ಷರೇ, ಯಾರೇ ಜಗತ್ತಿನ ಯಾವ ಶಕ್ತಿನೂ ನಂದು ಅನ್ನಗತ್ಯ ನಂದು ಸ್ವಾಮಿ ಅವರೇ ಸಾಧ್ಯ ಇಲ್ಲ. ಸ್ವಾಮಿ ಅಧ್ಯಕ್ಷರೇ, ಆಯ್ತು, ನಂದು ಸ್ವಾಮಿ ಅವರೇ. ಅಧ್ಯಕ್ಷರೇ, ನಿನ್ನೆ ಘಟನೆ ಎಲ್ಲ ಮಾಧ್ಯಮಗಳು ನಿಮ್ಮ ಟ್ರೈ ಕರೆಕ್ಟ್ ಇದೆ, ಅದೇ ರೀತಿ ಬರೀ, ಕನ್ಫ್ಯೂಸ್ ಆಗೋದು ಬೇಡ. ಕರೆಕ್ಟ್ ಬರ್ಲಾಗ್ತದೆ. ನೀವು ಕರೆಕ್ಟ್ ಆಗಿ ನಮ್ಗೆ ಮಾರ್ಗದರ್ಶನ ಕೊಟ್ಟರೆ ನಾನೊಂದು ಪರ್ಮಿಷನ್ ಕೊಡ್ತೇನೆ. ಈಗ ನಾನು ಎಲ್ಲ ಒಂದು ಪರ್ಮಿಷನ್, ನೀವು ಪಾಕಿಸ್ತಾನದ ಪರವಾಗಿದ್ದ ಅವ್ರಿಗೆ ಏನೇ ಭಾಷೆ ಯೂಸ್ ಮಾಡಿ ಕೂಡ ನನ್ನ ಪರ್ಮಿಷನ್ ಇದೆ. ಧನ್ಯವಾದಗಳು ಅಧ್ಯಕ್ಷರೇ. ನಿಮ್ಮಂಥವ್ರು ಎಲ್ಲೇ ಒಬ್ಬೊಬ್ಬರು ದೇಶಭಕ್ತರು ಅದಾರ ಈ ದೇಶ. ಈ ರೀತಿ ಯಾಕೆ? ಎಲ್ಲ ನನಗಿಂತ ಜಾಸ್ತಿ ದೇಶಭಕ್ತರಲ್ಲಿದ್ದಾರೆ. ಅಧ್ಯಕ್ಷರೇ, ಅಲ್ಲ ಅವ್ರು ಏನು, ನೀವು ಯಾಕೆ ಎದ್ದು ಹೇಳ್ತೀರಿ? ಅಧ್ಯಕ್ಷರೇ, ಅಲ್ಲ ಅಧ್ಯಕ್ಷ, ಒಳ್ಳೇದು ಎಲ್ಲರೂ ಕೂಡ ದೇಶಭಕ್ತರನ್ನೇ ಜನ ಆಯ್ಕೆ ಮಾಡಿ ಕಳ್ಸಿರ್ತಾರೆ. ಒಳ್ಳೇದನ್ನು ಹೇಳಿದಾಗ ನಾವು ನಿಮ್ಮನ್ನ ಅಭಿನಂದಿಸಬೇಕು, ಅದು ನಮ್ಮ ಧರ್ಮ. ಈಗ ನನಗೆ ದೊಣ್ಣೆ ಕೊಟ್ಟು ಪೆಟ್ಟು ತಿನ್ನಿಸಬೇಡಿ ನೀವು. ಇದರಲ್ಲಿ ನನ್ನ ಬಿಟ್ಟು ನನ್ನಷ್ಟೇ, ನೀವು ಬೇಗ ಮಾತಾಡಿ ಮುಗಿಸಿ, ನಾವು ಈ ಒಂದು ಬಗ್ಗೆ ಮತ್ತೆ ಚರ್ಚೆ ಮಾಡುವ. ಕೂತ್ಕೊಳ್ಳಿ. ಅಧ್ಯಕ್ಷರೇ, ಅಲ್ಲ ನಮ್ಮ ನಾನು ಸುಳೆ ಮಗ ಬೋಳಿ ಮಗ ಸ್ಟಾರ್ಟ್ ಮಾಡ್ತೇನೆ. ಆಯ್ತಾ, ಮಾತಾಡಿ. ದಟ್ ಇಸ್ ದ ಬೆಸ್ಟ್ ವೇ ಆಫ್ ಟಾಕಿಂಗ್. ಅದು ಮುಂಚೆಲ್ಲ ಮಾತಾಡಿದವರು ಇದ್ದಾರೆ, ಮಾತಾಡಿ. ನಾನು ಹೇಳಿದ್ದು ಅವ್ರು ಬೈದದಕ್ಕಲ್ಲ, ಆ ಶಬ್ದಗಳನ್ನ ಸದನದಲ್ಲಿ ಬಳಸಬಾರದು ಅನ್ನೋದು ಅಷ್ಟೇ ನನ್ನ ಆಕ್ಷೇಪಣೆ. ಹೇಳಿದ್ದಾರೆ ಇವತ್ತು ಬಗ್ಗೆ ಅರಗ ಜಾನಂದವ್ರೆ ನಿಯಮಾವಳಿ ಬಯಕ್ ಬರಲ್ಲ. ತಾವು ಅಧ್ಯಕ್ಷರೇ ಬಯಕ್ ಬರೋದಿಲ್ಲ. ಯಾವ ಶಬ್ದ ಅಧ್ಯಕ್ಷರೇ, ಯಾವ ಶಬ್ದಗಳನ್ನ ಬಳಸಬೇಕು, ಯಾವ ಶಬ್ದಗಳನ್ನ ಬಳಸಬಾರದು ಅಂತ ಸದನದಲ್ಲಿ
ಪಾಕಿಸ್ತಾನ ಬಗ್ಗೆ ಕಂಟಿನ್ಯೂ ಮಾಡಿ ಯಾವುದೇ ಶಬ್ದಗಳನ್ನ ಉಪಯೋಗ ಮಾಡ್ಲಿಕ್ಕೆ ತಾವು ಏನು ಇವತ್ತು ಹೇಳಿದ್ದೀರಿ, ನಿಜವಾಗಿಯೂ ನೀವೊಬ್ರು ದೇಶಭಕ್ತರ ಆಯ್ತು, ನಿಮ್ಮ ಮುಂದೆ ತಗೊಂಡೋಗಿ. ಹಿಂಗ್ ಬಂದ್ರೆ ಯಾರು ಏನೋ ನೋಡಿ ಅಧ್ಯಕ್ಷರೇ, ನಾವು APJ ಕಲಾಂ ಅವ್ರನ್ನ ಗೌರವಿಸ್ತೀವಿ. ಅವ್ರನ್ನ ಈ ದೇಶದ ರಾಷ್ಟ್ರಪತಿ ಮಾಡೋದವರು ನಾವೇ ಭಾರತೀಯ ಜನತಾ ಪಾರ್ಟಿಯವರು ಅಧ್ಯಕ್ಷರೇ. ಇವತ್ತು ನಿಮ್ಮನ್ನ ಅಧ್ಯಕ್ಷರಾಗಿ ನಾವು ಗೌರವ ಯಾಕೆ ಇಲ್ಲಿ ಅವ್ರು ಇಲ್ಲೆಲ್ಲ ನಾವೆಲ್ಲ ಭಾರತೀಯರು, ಅವ್ರು ಬೇರೆಯವರು ಅಷ್ಟೇ ಸಬ್ಜೆಕ್ಟ್. ನಾವೆಲ್ಲರೂ ಕೂಡ ಭಾರತೀಯರು, ಭಾರತ ಒಂದು, ಭಾರತೀಯರು ಒಂದು. ಹೌದು, ಭಾರತೀಯರಾದ ಪಾಕಿಸ್ತಾನ ಪರವಾಗಿ ಹೊತ್ತು ಬಿಸಾಡುವ. ಈಗ ಪಾಯಿಂಟ್ ಬನ್ನಿ, ಈಗ ಅವ್ರ ಬಗ್ಗೆ ಮಾತಾಡಕತ್ತೀವಿ ನಾವು. ಅದು ನಾವೆಲ್ಲ ಒತ್ತು ಸೇರಿ ಒದ್ದು ಬಿಸಾಡಬೇಕು. ನಿನ್ನೆ ಚುನಾವಣೆ ಫಲಿತಾಂಶ ಆಯ್ತು. ಫಲಿತಾಂಶ ಆದ್ಮೇಲೆ ಸಹಜವಾಗಿ ಕಾಂಗ್ರೆಸ್ ಪಾರ್ಟಿಗೆ ಜಯಕಾರ ಹಾಕ್ಬೋದು, ಈ ಅಭ್ಯರ್ಥಿಗೆ ಜಯಕಾರ ಹಾಕ್ಬೋದು, ಎಲ್ಲನೂ ಸರಿ. ಆದರೆ ಪಾಕಿಸ್ತಾನ ಎಲ್ಲಿದು ಬತ್ರಿ ಇದು ಏನು ಅವಶ್ಯಕತೆ ಇತ್ತು ಪಾಕಿಸ್ತಾನ? ಇದು ನಾವೇನು ಸೃಷ್ಟಿ ಮಾಡಿಲ್ಲ. ಇಡೀ ಏನು ನಮ್ಮ ಮಾಧ್ಯಮಗಳು, ಅದು ನಮ್ಗೆ ಗೊತ್ತಿಲ್ಲ ಅಧ್ಯಕ್ಷರು. ತಾವು ಬಾಲಬ್ರು ಕರೆದಿದ್ರೆ ನಾವು ಅಲ್ಲಿ ಊಟಕ್ಕೆ ಬಂದಿದ್ದೀವಿ, ಊಟ ಮಾಡಕತ್ತಿದ್ದೀವಿ. ಅವಾಗ ಸುದ್ದಿ ಬತ್ತು ಹಿಂಗೆ ಏನೋ ಘಟನೆ ಆಗಿದೆ ವಿಧಾನಸಭೆಯಲ್ಲಿ. ಅಲ್ಲ, ನಾನು ಬಾಲಬ್ರಿಗೆ ಯಾಕೆ ಕರೆದಂತ ಹೇಳಿದ್ರೆ, ಇಲ್ಲ ನೀವೆಲ್ಲ ಕೂಡ ಯಾವ ಯಾವ ಹೋಟೆಲಲ್ಲಿ ಹೋಗಿ ಬಾಡಿಗೆಯಲ್ಲಿ ಕೂತ್ಕೊಂಡು ಈಗ ನಿಮ್ಮ ಸ್ವಂತ ಮನೆ ಅದು, ಅಲ್ಲಿ ಬಂದು ಊಟ ಮಾಡಿ ಅಂತ ಕರೆದಿದ್ದೆ. ಇಲ್ಲ, ಒಳ್ಳೆ ಕೆಲಸ ಮಾಡ್ರಿ ಅಧ್ಯಕ್ಷರೇ. ಅಲ್ಲಿ ಜೂಜಾಟ ಒಂದು ಅವಕಾಶ ಕೊಡ್ಬೇಡ್ರಿ ಅಷ್ಟೇ. ಈ ಇಸ್ಪೇಟ್ ಕಂಪನಿ ಮೊನ್ನೆ ಒಂದು ಯಾವುದೋ ಹೋಟೆಲ್ನಲ್ಲಿ 20 ಬಿಡಬೇಡಿ, ಅದು ಮತ್ತೆ ಚರ್ಚೆ ಮಾಡಿದ್ರೆ ಮಿಸ್ ಬೇಡ. ಈಗ ಇದು ಮೊದಲ ಮಹಡಿಯಲ್ಲಿ ಅಷ್ಟೇ ಘೋಷಣೆ ಆಗಲಿಲ್ಲ, ನೆಲಮಹಡಿಯಲ್ಲಿ ಸಹಿತ ಪಾಕಿಸ್ತಾನದ ಪರವಾಗಿ ಘೋಷಣೆ ಆಯಿತು. ಹಾಗಾದ್ರೆ ಪೊಲೀಸರು ಏನು ಮಾಡಕತ್ತಿದ್ರು? ಅಲ್ಲೇ ಒಟ್ಟೆ ಇಂಥ ಯಾವುದು ಒಂದು ಸಮುದ್ರದಂಗೆ ಜನ ಬತ್ತು. ಪಾಪ 3 ಮಂದಿ ರಾಜ್ಯಸಭಾ ಸದಸ್ಯರಾದ್ರೆ ಅಷ್ಟು ಜನ ಬಂದಿರಲಿಲ್ಲ. ಒಂದೇ ಸಮುದಾಯದವ್ರ ಒಳಗೆ ಬಂದು ಈ ರೀತಿ ಘೋಷಣೆ ಕೊಡೋದು, ಇದರ ಅರ್ಥ ಏನು? ಅಂದ್ರೆ ಕಾಂಗ್ರೆಸ್ಸಿನ ಮಾನಸಿಕತೆ ಏನು? ಯಾವುದೋ ಒಂದು ಕೋಮನ್ನ ವೋಟ್ ಬ್ಯಾಂಕಿನ ಸಲುವಾಗಿ ಪ್ರಚೋದನೆ ಮಾಡೋದ್ರಿಂದ ಇವತ್ತು ಕಾಂಗ್ರೆಸ್ಸು ಇದೊಂದು ದೇಶ ವಿರೋಧಿ ಚಟುವಟಿಕೆಗೆ ಕುಮ್ಮಕ್ಕು ಕೊಡ್ತಾ ಇದ್ದಾನೆ ಅಂತ ನೇರವಾಗಿ ನಾನು ಆರೋಪವನ್ನು ಮಾಡ್ತಾ ಇದ್ದೇನೆ ಅಧ್ಯಕ್ಷರೇ. ಥ್ಯಾಂಕ್ ಯು. ಇವತ್ತು ಅಧ್ಯಕ್ಷರೇ, ಮೊನ್ನೆ ನೀವೊಂದು ನಿರ್ಣಯ ಮಾಡಿದ್ರಿ, ನಮ್ಮ ಕರ ನಮ್ಮ. ಇವತ್ತು ಸಹ ಈ ಸದನದಲ್ಲಿ ಈ ಘಟನೆಯನ್ನು ಖಂಡಿಸಿ ಸರ್ವಾನುಮತದಿಂದ ಇನ್ನು ಮೇಲೆ ಕರ್ನಾಟಕದಲ್ಲಿ ನಾ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ವಿನಂತಿ ಮಾಡ್ಕೋತೀನಿ, ಇಂಥ ದೇಶದ್ರೋಹಿಗಳಿಗೆ, ದೇಶದ ಬಗ್ಗೆ ಮಾತನಾಡುವಂಥವ್ರು ಬೇರೆ ದೇಶವನ್ನು ಜೈಕಾರ ಹಾಕ್ಕೋತನ್ನು ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರ ಯಾವುದೇ ರೀತಿಯಲ್ಲಿ ಅವಕಾಶ ಕೊಡು, ಅದನ್ನು ಸಮರ್ಥನೆ ಮಾಡ್ಕೊಂಥದ್ದು ಯಾವುದೇ ಸಂದರ್ಭದಲ್ಲಿ ನಾ ಮಾನ್ಯ ಎಲ್ಲ ಶಾಸಕರ ಸಚಿವರಿಗೆ ವಿನಂತಿ ಮಾಡ್ಕೋತೀನಿ, ಇದು ಸಮರ್ಥನೆ ಮಾಡ್ಕೋದಲ್ಲ. ನೀವು ಹಿಂಗೆ ಸಮರ್ಥನೆ ಮಾಡ್ಕೋತ ಬಂದೇ ಲೋಕಸಭೆಯಲ್ಲಿ ವಿರೋಧ ಪಕ್ಷ ನಾಯಕ ಸ್ಥಾನಕ್ಕೂ ಅನರ್ಹರಾಗಿದ್ದೀರಿ. ರಾಜ್ಯಕ್ಕೆ ಬಿಟ್ಟು ಬಿಡಿ. 2024 ಈ ದೇಶದಲ್ಲಿ ಉಳಿದಿಲ್ಲ. ನ್ಯಾಷನಲ್ ಇಂಟ್ರೆಸ್ಟ್, ದೇಶದಲ್ಲಿ ಸ್ಟೇಟ್ ಇಂಟ್ರೆಸ್ಟ್ ಮಾತ್ರ. ಕಾಂಗ್ರೆಸ್ ಇವತ್ತು ಒಂದ್ ರೀತಿ ಪಾಕಿಸ್ತಾನ ಏಜೆಂಟರಾಗಿ ಪಾಕಿಸ್ತಾನ ದೇಶದ ಒಂದು ಈಗ ನೋಡಿ, ನೀವು ಡೈವರ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಈ ರೀತಿ ಮಾತಾಡಿದ್ರೆ ಆಗುದಿಲ್ಲ. ನೀವು ನಿಮ್ಮ ಟಾರ್ಗೆಟ್ ಯಾರು ಅಂತ ಆಲೋಚನೆ ಮಾಡಿ ರಾಜ್ಯಕ್ಕೆ ಒಂದು ಬೆಳೆಸಲಿಕ್ಕೆ ಹೋಗಬೇಡಿ. ನರೇಂದ್ರ ಸ್ವಾಮಿ ಅವರು ಸಿಂದಗಿಯಲ್ಲಿ ಯಾರು ಹಾಕಿದ್ರಿ? ನರೇಂದ್ರ ಸ್ವಾಮಿ ಅಧ್ಯಕ್ಷರೇ, ಅವ್ರು ಕೇಳಿ ಸಿಂದಗಿಯಲ್ಲಿ ಜೆಂಡಾ ಹಾರಿಸಿದ್ರು. ಪಾಕಿಸ್ತಾನ ಜೆಂಡಾ ಹಾರಿಸಿ ಇವತ್ತು ಏನ್ ಹೇಳಿದ್ರು? ಮುಸಲ್ಮಾನರು ಮಾಡಿದ್ದಾರೆ ಅಂತ ಗಲಾಟೆ ಮಾಡಿದ್ರು. ಎನ್ಕ್ವೈರಿ ಆಯ್ತು, ಪೊಲೀಸ್ ಕೈ ಸಿಕ್ಕಂದ್ರು. ಯಾರವರು ಗೊತ್ತಿಲ್ವಾ? ಬಸನ್ ಕೊಡ್ರಿ ನಮ್ಗೆ. ಯಾರವ್ರು ನಿಮ್ಗೆ ಗೊತ್ತಿಲ್ವಾ? ಷಡ್ಯಂತ್ರ ಮಾಡೋದು ನೀವು, ತೋರಿಸೋದು ಮುಸಲ್ಮಾನರನ್ನ. ನಾವು ಹೋರಾಟ ಮಾಡಿದ್ದೀನಿ ಅದ್ರ ಬಗ್ಗೆ. ಮಾಡೋದು ನೀವು, ಸಿಂದಗಿಯಲ್ಲಿ ಹಾರಿಸಿ ಜೆಂಡಾ. ಅಲ್ಲಿ ಎಲ್ಲ ಹೆಸರುಗಳಿದಾವೆ. ನಾನು JDS ಎಲ್ಲರ ಹೆಸರುಗಳಿದಾವೆ. ಹೋರಾಟ ಮಾಡಿದವರು ನಾವು. ಅವ್ರು ಯಾರು ಮಾಡಿದ್ದಾರೆ? ನೀವು ಹೋರಾಟ ಮಾಡಲಿಲ್ಲ, ನಾ ಹೋರಾಟ ಮಾಡೀನಿ ಸಿಂದಗಿಯಲ್ಲಿ. ನೀವೇನ್ ಮಾಡಿ ತಿಳ್ಕೊಂಡ್ರಿ? ನೀವೇನು ಮಾಡಿಲ್ಲ. ಒಂದು ಸಿಕ್ಕೊಂಡವ್ರು ನಿಮ್ಮವ್ರು, ನೀವೇನು ಸುಡುಗಾಡ ಮಾಡಲ್ಲ. MP ಪಾಲ್ರ ಸಿಕ್ಕೊಂಡವ್ರು ನಿಮ್ ಬೆಂಬಲಿಗರು ಮಾಡಿದ್ದು. ಸಿಕ್ಕೊಂಡವ್ರು ನಿಮ್ ಬೆಂಬಲಿಗರು ಎಕ್ಸ್ಪೋಸ್ ಆಗಿದ್ರಿ ನೀವು ಅಷ್ಟೇ. ಆಯ್ತು.
जुड़े रहिएगा आपके अपने चैनल बीजापुर समय के साथ।